ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ಕ್ಲಾಸ್ ಒಳಗೆ BA 5th ಸೆಮಿಸ್ಟರ್ NEP ಸಿಲೆಬಸ್ದ ಡಿಸೆಂಬರ್ ಮತ್ತು ಜನವರಿ ಒಳಗೆ ಕೇಳಿದಂತಹ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ್ರಿ. ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್, ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್, ಪೇಪರ್ DSC 11. ಆಲ್ರೆಡಿ ಎಲ್ಲರಿಗೂ ಕ್ವಶನ್ ಪರ್ ಪ್ಯಾಟರ್ನ್ ಗೊತ್ತೈತಿ, ಆದರೂ ಇನ್ನೊಂದ್ಸಲ ಪ್ಯಾಟರ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಈ ಒಂದು ಪೇಪರ ಪಾರ್ಟ್ A, ಪಾರ್ಟ್ B ಆ್ಯಂಡ್ ಪಾರ್ಟ್ C ಇರ್ತೈತಿ. ಪಾರ್ಟ್ A ಒಳಗೆ 1 ಮಾರ್ಕ್ಸ್ದು ಕ್ವಶನ್ 10 ಇರ್ತಾವೆ. ಪಾರ್ಟ್ B ಒಳಗೆ 10 ಮಾರ್ಕ್ಸ್ದು ಕ್ವಶನ್ 2 ಇರ್ತಾವೆ. ಆ್ಯಂಡ್ ಪಾರ್ಟ್ C ಒಳಗೆ ಕೂಡ 15 ಮಾರ್ಕ್ಸ್ದು ಕ್ವಶನ್ 2 ಇರ್ತಾವೆ. ನಿಮ್ಗೆ ಇಲ್ಲಿ ಆಪ್ಷನ್ ಇರೋಂಗಿಲ್ಲ. ಪಾರ್ಟ್ A ಒಳಗೆ 10 ಕ್ವಶನ್ಸ್ನ ನೀವು ಕಂಪಲ್ಸರಿ ಆಗಿ ಆನ್ಸರ್ ಮಾಡಲೇಬೇಕು. ಆ್ಯಂಡ್ ಪಾರ್ಟ್ B ಒಳಗೆ ನಿಮ್ಗೆ 3 ಕ್ವಶನ್ ಇರ್ತಾವೆ, 2 ಕ್ವಶನ್ನ ಆನ್ಸರ್ ಮಾಡಬೇಕು. ಆ್ಯಂಡ್ ಪಾರ್ಟ್ C ಒಳಗೆ ಕೂಡ 3 ಕ್ವಶನ್ ಇರ್ತಾವೆ, 2 ಕ್ವಶನ್ನ ಆನ್ಸರ್ ಮಾಡಬೇಕು. ಪಾರ್ಟ್ A ಇದ್ದಿದ್ದ 10 ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ, ಪಾರ್ಟ್ B 20 ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ, ಆ್ಯಂಡ್ ಪಾರ್ಟ್ C ಇದ್ದಿದ್ದ 30 ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ. ಟೋಟಲ್ ಆಗಿ 60. ನಿಮಗೆ ಇದಕ್ಕೆ 2 hours ಟೈಮ್ ಇರ್ತೈತಿ. ಓಕೆ, ಈಗ ಪ್ರಶ್ನೆಗಳನ್ನ ನೋಡೋಣ್ರಿ. ಫಸ್ಟ್ ಕ್ವಶನ್ನ ಇದು 1 ಮಾರ್ಕ್ಸ್ದು ಕ್ವಶನ್ಸ್ ಆಗಿರ್ತಾವೆ ಇವ. ಫಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಸ್ಟೇಟ್ ಪೊಲಿಟಿಕ್ಸ್. ರಾಜ್ಯ ರಾಜಕೀಯದ ಅರ್ಥವನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಯುನಿಫಿಕೇಷನ್ ಮೂಮೆಂಟ್. ಏಕೀಕರಣ ಚಳುವಳಿಯ ಅರ್ಥವನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, ನೇಮ್ ದ ಫೌಂಡರ್ ಆಫ್ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕರು ಯಾರು? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪೊಲಿಟಿಕ್ಸ್ ಆಫ್ ಪೋಲರೈಜೇಷನ್. ರಾಜಕೀಯ ಧ್ರುವೀಕರಣ ಎಂದರೇನು? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕೋಅಲಿಷನ್ ಪೊಲಿಟಿಕ್ಸ್. ಸಮ್ಮಿಶ್ರ ಸರ್ಕಾರ ಎಂದರೇನು? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ನ್ಯಾಷನಲಿಸಮ್. ರಾಷ್ಟ್ರೀಯವಾದ ಎಂದರೇನು? ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ 2 ಫಂಕ್ಷನ್ಸ್ ಆಫ್ ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡ ಸಾಹಿತ್ಯ ಪರಿಷತ್ನ 2 ಕಾರ್ಯಗಳನ್ನು ತಿಳಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ರೀಜನಲಿಸಮ್. ಪ್ರಾದೇಶಿಕತೆಯ ಪರಿಕಲ್ಪನೆಯನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಡಿಫೈನ್ ದ ಮೀನಿಂಗ್ ಆಫ್ ಕ್ಯಾಸ್ಟ್ ಇನ್ ಪೊಲಿಟಿಕ್ಸ್. ರಾಜಕೀಯದಲ್ಲಿ ಜಾತಿಯ ಅರ್ಥವನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಸ್ವದೇಶಿ. ಸ್ವದೇಶಿಯ ಪರಿಕಲ್ಪನೆಯನ್ನು ವಿವರಿಸಿರಿ. ಇದು ಪಾರ್ಟ್ A ಒಳಗೆ ನಿಮಗೆ 1 ಮಾರ್ಕ್ಸಿನ ಇದ್ದಂತಹ 10 ಕ್ವಶನ್ಸ್ ಆಯಿತು. ಈ ಕ್ವಶನ್ಸ್ ಒಳಗೆ ನಿಮಗೆ ಯಾವುದಾದ್ರೂ ಕ್ವಶನ್ ಮತ್ತೆ ರಿಪೀಟ್ ಆಗುವಂಥ ಸಾಧ್ಯತೆ ಐತಿ. ಇನ್ನು ನೆಕ್ಸ್ಟ್ ಪಾರ್ಟ್ B ಒಳಗೆ ನೋಡೋಣ್ರಿ. ಓಕೆ, ಫಸ್ಟ್ ಕ್ವಶನ್, ಡಿಸ್ಕಸ್ ಇನ್ ಬ್ರೀಫ್ ಎವ್ಯಾಲ್ಯೂಯೇಷನ್ ಆಫ್ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಆ್ಯಂಡ್ ಲೆಜಿಸ್ಲೇಚರ್. ಮೈಸೂರು ಸಂಸ್ಥಾನದ ಉಗಮ ಮತ್ತು ಶಾಸಕಾಂಗದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ವಿದ್ಯಾವರ್ಧಕ ಸಂಘ ಇನ್ ಯುನಿಫಿಕೇಷನ್ ಮೂಮೆಂಟ್. ಏಕೀಕರಣ ಚಳುವಳಿಯಲ್ಲಿ ವಿದ್ಯಾವರ್ಧಕ ಸಂಘದ ಪಾತ್ರವನ್ನು ಕುರಿತು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ಇನ್ ಬ್ರೀಫ್ ಕರ್ನಾಟಕ ರಿಲೇಷನ್ಸ್ ವಿತ್ ಸೆಂಟರ್. ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯದ ಸಂಬಂಧದ ಕುರಿತು ಸಂಕ್ಷಿಪ್ತವಾಗಿ ಚರ್ಚಿಸಿರಿ. ನೆಕ್ಸ್ಟ್ ಪಾರ್ಟ್ C ಕ್ವಶನ್ಸ್. ಇಲ್ಲಿ ಕೊಟ್ಟಿರೋ 3 ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 2 ಪ್ರಶ್ನೆನ ಉತ್ತರಿಸಬೇಕು. 15 ಮಾರ್ಕ್ಸ್ ಕ್ವಶನ್ಸ್ ಇವೆ. ಫಸ್ಟ್ ಕ್ವಶನ್, ರೈಟ್ ಶಾರ್ಟ್ ಎಸ್ಸೆ ಆನ್ ಎರಾ ಆಫ್ ಕೋಅಲಿಷನ್ಸ್ ಪೊಲಿಟಿಕ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರದ ಯುಗದ ಕುರಿತು ಸಂಕ್ಷಿಪ್ತವಾಗಿ ಒಂದು ನಿಬಂಧ ಬರೆಯಿರಿ. ಎಕ್ಸ್ಪ್ಲೇನ್ ಕಾನ್ಟ್ರಿಬ್ಯೂಷನ್ ಆಫ್ ಡೆಪ್ಯೂಟಿ ಚನ್ನಬಸಪ್ಪ ಆ್ಯಂಡ್ ಗುಡ್ಲೆಪ್ಪ ಹಳ್ಳಿಕೇರೆ ಟು ಯುನಿಫಿಕೇಷನ್ ಮೂಮೆಂಟ್ ಇನ್ ಕರ್ನಾಟಕ. ಕರ್ನಾಟಕ ಏಕೀಕರಣ ಚಳುವಳಿಗೆ ಡೆಪ್ಯೂಟಿ ಚನ್ನಬಸಪ್ಪ ಮತ್ತು ಗುಡ್ಲೆಪ್ಪ ಹಳ್ಳಿಕೇರೆಯವರ ಕೊಡುಗೆಗಳನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ಫೀಚರ್ಸ್ ಆಫ್ ಕ್ಯಾಸ್ಟ್ ಪೊಲಿಟಿಕ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಜಾತಿ ರಾಜಕೀಯದ ಲಕ್ಷಣಗಳನ್ನು ಚರ್ಚಿಸಿರಿ. ಇವಿಷ್ಟು 2024-25 ಡಿಸೆಂಬರ್ ಮತ್ತು ಜನವರಿ ನಡೆದಂತಹ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಆಗಿತ್ತು. ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ. ಯಾಕಂದರೆ ಈ 2024-25 ಮತ್ತು 2024 ಬಂದಂತಹ ಪ್ರಶ್ನೆಗಳಲ್ಲಿ ಹಲವಾರು ಪ್ರಶ್ನೆಗಳು ಈ ಬಾರಿಯ
ಪತ್ರಿಕೆಯಲ್ಲಿ ನಿಮಗೆ ರಿಪೀಟ್ ಆಗಿ ಬರ್ತಾವೆ. ಸೊ 2 ಪ್ರಶ್ನೆ ಪತ್ರಿಕೆಯ ಮೇಲೆ ಗಮನ ಇಟ್ಕೊಂಡು ಆ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಂಡು ಹೋಗಿ ಪರೀಕ್ಷೆನ ಚೆನ್ನಾಗಿ ಬರೆಯಿರಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆ ಬೇಕಾಗಿತ್ತು ಅಥವಾ ನೋಟ್ಸ್ ಬೇಕಾಗಿತ್ತು ಅಂತಂದರೆ ವಿಡಿಯೋಗೆ ಕಮೆಂಟ್ ಮಾಡಿ ಕ್ಲಾಸನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಧನ್ಯವಾದಗಳು.